ಶತ್ರು ಪಡೆಗಳ ಡ್ರೋನ್ ಮೇಲೆ ಬಲೆ ಬೀಸೋದಿಕ್ಕೆ ಅಂತೇಳಿ ಈಗಾಗಲೇ ಹುಬ್ಬಳ್ಳಿಯ ಅಂಕುಶ್ ಹಾಗೂ ಅವರ ಟೀಮ್ನಿಂದ ಒಂದು ಆ್ಯಂಟಿ ಡ್ರೋನ್ ಸಿಸ್ಟಮನ್ನು ಈಗಾಗಲೇ ಪತ್ತೆ ಹಚ್ಚಲಾಗಿದೆ. ಈ ಬಾರಿಯ ಏರ್ ಶೋನಲ್ಲಿ ಅದನ್ನು ಪ್ರದರ್ಶನ ಕೂಡ ಮಾಡಲಾಗ್ತಾ ಇದೆ. ಅದರ ವಿಶೇಷತೆ ಏನು ಅನ್ನೋದನ್ನ ನೋಡೋಣ. ಏರ್ ಶೋನಲ್ಲಿರುವಂತಹ ಏನು ಪ್ರದರ್ಶಕರು ಏನಿದ್ದಾರೆ ಅದರಲ್ಲಿ ಒಂದು ಏನು ಸ್ಟಾಲನ್ನು ಇಟ್ಟಿರುವಂಥದ್ದು ಅಂಕುಶ್ ಆ್ಯಂಡ್ ಅವರ ಟೀಮ್ ಏನಿದೆ ಅವರು ಒಂದು ಚಕ್ರ ಅನ್ನುವಂತಹ ಒಂದು ಆ್ಯಂಟಿ ಡ್ರೋನ್ ಸಿಸ್ಟಮನ್ನು ಈ ಬಾರಿಯ ಪ್ರದರ್ಶನದಲ್ಲಿ ಅಂದರೆ ಏರೋ ಇಂಡಿಯಾದಲ್ಲಿ ಪ್ರದರ್ಶನಕ್ಕಿಟ್ಟಿದ್ದಾರೆ. ಇದು ಈಗಾಗಲೇ ಅಂದರೆ UK ಏನು UK ಬಳಿಕ ಈಗ ನಮ್ಮ ದೇಶದಲ್ಲಿ ಇದೇ ಮೊದಲ ಬಾರಿಗೆ ಈ ಒಂದು ಆ್ಯಂಟಿ ಡ್ರೋನ್ ಸಿಸ್ಟಮನ್ನು ಏನು ಅಂದರೆ ಅದನ್ನು ಡೆವಲಪ್ ಮಾಡಲಾಗಿದೆ. ಅದನ್ನು ಈಗಾಗಲೇ ಮಾಡಿರುವಂಥದ್ದು. ಇದಕ್ಕೆ ಏನು ಅಂಕುಶ್ ಮತ್ತು ಅವರ ಟೀಮ್ನವರು ಬೇಕಾಗಿರುವಂತಹ ಎಲ್ಲ ರೀತಿಯ ಅಂದರೆ ಯಾವ ರೀತಿ ಅದನ್ನು ತಯಾರಿ ಮಾಡಬೇಕು ಅನ್ನುವಂಥದ್ದನ್ನು ಈಗಾಗಲೇ ಹುಬ್ಬಳ್ಳಿಯವರವರು ಅವರು ಮಾಡಿಕೊಂಡಿದ್ದಾರೆ. ಜೊತೆಗೆ ಇಂಡಿಯನ್ ಆರ್ಮಿ ಜೊತೆಗೂ ಕೂಡ ಅದನ್ನು ಟೈಅಪ್ ಕೂಡ ಮಾಡ್ಕೊಂಡಿದ್ದಾರೆ. ಅಂದರೆ ಅಲ್ಲಿ ಅವರು ಇಂಡಿಯನ್ ಆರ್ಮಿ ಕೂಡ ಇದನ್ನು ತೆಗೆದುಕೊಳ್ಳೋದಕ್ಕೆ ಅಂತ ಹೇಳಿ ಈಗಾಗಲೇ ಅವ್ರ ಜೊತೆಗೆ ಒಪ್ಪಂದವನ್ನು ಕೂಡ ಮಾಡಿಕೊಂಡಿದೆ. ನಮ್ಮ ಜೊತೆಗೆ ಏನು ಅಂಕುಶ್ ಅವರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ ಏನಿದು ಯಾವ ರೀತಿ ಇದನ್ನ ಡೆವಲಪ್ ಮಾಡಿದ್ದಾರೆ ಅಂತ ಹೇಳಿ. ಸರ್ ನಮಸ್ತೆ. ಯಾವ ರೀತಿ ಆ್ಯಂಟಿ ಡ್ರೋನ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ, ಯಾವ ರೀತಿ ಇದು ಕೆಲಸ ಮಾಡುತ್ತೆ ಏನು ಅಂತ? ಸೊ ನಾವು ಅಸ್ಟ್ರಾ ಡಿಫೆನ್ಸ್ ಕಂಪ್ನಿಯಿಂದ ಹುಬ್ಬಳ್ಳಿಯಿಂದ ನಾವು ಡೆವಲಪ್ ಮಾಡಿರೋದು ಆ್ಯಂಟಿ ಡ್ರೋನ್ ಸಿಸ್ಟಮ್. ಬೇಸಿಕಲಿ ನಿಮ್ಗೆ ಹೇಳ್ಬೇಕಂದ್ರೆ ಡ್ರೋನ್ಸ್ ಹೆಂಗೆ ಯೂಸೇಜ್ ಜಾಸ್ತಿ ಆಗ್ತಿದೆ ಇವತ್ತು, ಅದರದ್ದು ನೆಗೆಟಿವ್ ಯೂಸಸ್ ಕೂಡ ಜಾಸ್ತಿ ಆಗ್ತಿದೆ. ಸೊ ನಮ್ಮದು ರಷ್ಯಾ ಉಕ್ರೇನ್ ವಾರ್ ಇರ್ಬೋದು, ಮತ್ತು ನಮ್ಮ ಬಾರ್ಡರ್ಸಲ್ಲೇ ಡ್ರೋನ್ಸ್ ಸ್ಮಗ್ಲಿಂಗ್ ಸಂಬಂಧ ಇರ್ಬೋದು, ಎಕ್ಸ್ಪ್ಲೋಸಿವ್ ಸ್ಮಗ್ಲಿಂಗ್ಗೆ, ಡ್ರಗ್ಸ್ ಸ್ಮಗ್ಲಿಂಗ್ಸ್ಗೆ, ಅಮ್ಯುನಿಷನ್ ಸ್ಮಗ್ಲಿಂಗೆಲ್ಲ ಯೂಸ್ ಮಾಡ್ತಿದ್ದಾರೆ. ಸೊ ಈಗ ನಮ್ಮ ಕಡೆ ನಮ್ಮದು ಆ್ಯಂಟಿ ಡ್ರೋನ್ ಸಿಸ್ಟಮಲ್ಲಿ 2 ಥರ ಬರುತ್ತೆ, ಸಾಫ್ಟ್ ಕಿಲ್ಲು ಮತ್ತು ಹಾರ್ಡ್ ಕಿಲ್ಲು ಅಂತ. ಸಾಫ್ಟ್ ಕಿಲ್ ಅಂದರೆ ನಾವು ಎನಿಮಿ ಡ್ರೋನನ್ನು ಜಾಮ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆ RF ಸಿಗ್ನಲ್ಸ್ ಇರ್ಬೋದು, GPS ಸಿಗ್ನಲ್ಸ್ ಇರ್ಬೋದು, ಜಾಮ್ ಎಲ್ಲ ಸ್ಪೂಫ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅದು ಆಲ್ರೆಡಿ ನಮ್ಮದು ಇಂಡಿಯನ್ ಆರ್ಮ್ ಫೋರ್ಸಸ್ ಕಡೆ ಇದೆ ಆ ಥರ ಸೊಲ್ಯೂಷನ್ಸ್. ಅದರ ಪ್ರಾಬ್ಲಮ್ ಏನಂದರೆ ಇವತ್ತು ಡ್ರೋನ್ಸ್ ಮತ್ತು ಸೊಫಿಸ್ಟಿಕೇಟೆಡ್ ಆಗಿದಾವೆ. ಇವತ್ತಿನ ಡ್ರೋನ್ಸು ನೀವು ಈಸಿಲಿ ಜಾಮ್ ಮಾಡೋಕ್ಕೆ ಬರಲ್ಲ. ಮತ್ತು ಇವತ್ತಿನ ಕೆಲವು ಡ್ರೋನ್ಸು ವಯರ್ಡ್ ಡ್ರೋನ್ಸ್ ಇರ್ತಾವೆ. ವಯರ್ಡ್ ಡ್ರೋನ್ಸಲ್ಲಿ ನೀವು ಏನೂ ಮಾಡೋಕ್ಕೆ ಬರಲ್ಲ, ಜಾಮ್ ಮಾಡೋಕ್ಕೆ ಬರಲ್ಲ, ಅದು ಬರುತ್ತೆ. ಸೊ ಅಂಥ ಒಂದು ಕೇಸಲ್ಲಿ ನಮ್ಮ ಸೊಲ್ಯೂಷನ್ ಯೂಸ್ ಬರುತ್ತೆ. ನಾವೇನು ಮಾಡ್ತಿದ್ದೀವಿ ಅಂದರೆ ವಿ ಆರ್ ಟ್ರೈಂಗ್ ಟು ಕ್ಯಾಪ್ಚರ್ ದ UAV. ಅಂದರೆ ನಮ್ಮ ಸೊಲ್ಯೂಷನ್ ಹೆಸರು ಚಕ್ರ ಅಂತ, ಸುದರ್ಶನ್ ಚಕ್ರ ಇನ್ಸ್ಪೈರ್ಡು. ಸೊ ಇದು ಒಂದು ಆ್ಯಂಟಿ ಡ್ರೋನ್ ಲಾಂಚರ್ ಅಂತ ಕರಿಬೋದು. ಇದರಿಂದ ಈ ಥರ ಒಂದು ಅಮ್ಯುನಿಷನ್ ಅಥವಾ ಬುಲೆಟ್ನ ಫೈರ್ ಮಾಡ್ತೀವಿ. ಇದರಿಂದ ಇದು ಫೈರ್ ಆದಾಗ ಇದ್ರ ಒಳಗಡೆ ಒಂದು ದೊಡ್ಡ ಸೈಜಿನ ನೆಟ್ ಇರುತ್ತೆ. ಸೊ ಡ್ರೋನ್ ಹತ್ತಿರ ಹೋಗಿ ಇದು ನೆಟ್ ಓಪನ್ ಆಗುತ್ತೆ, ಇದು ನೆಟ್ ಡಿಪ್ಲಾಯ್ ಆಗುತ್ತೆ. ನೆಟ್ ಡಿಪ್ಲಾಯ್ ಆಗಿ ನೀವು ಇಲ್ಲಿ ನೋಡ್ಬೋದು ಈ ಥರ ಒಂದು ದೊಡ್ಡ ನೆಟ್ ಡ್ರೋನನ್ನು ಕ್ಯಾಪ್ಚರ್ ಮಾಡುತ್ತೆ. ನೆಟ್ ಸೈಜ್ ಬಂದುಬಿಟ್ಟು 8 ಸ್ಕ್ವೇರ್ ಮೀಟರ್ ಆಗುತ್ತೆ. 8 ಸ್ಕ್ವೇರ್ ಮೀಟರ್ ಅಂದರೆ ಒಂದು ರೂಮಿನ ಸೈಜಿನ ನೆಟ್ಟು ಡಿಪ್ಲಾಯ್ ಆಗಿ ಅದು ಯಾವುದೇ ಸೈಜಿನ ಡ್ರೋನ್ ಇರಲಿ ಅದನ್ನು ಕ್ಯಾಪ್ಚರ್ ಮಾಡಿ ಕೆಳಗೆ ಬೀಳಿಸುತ್ತೆ. ಇದ್ರ ಬೇಸಿಕ್ ಐಡಿಯಾ. ಈಗ ಇದು ವರ್ಕ್ ಆಗೋದು ಅಪ್ ಟು 500 ಮೀಟರ್ಸ್ ರೇಂಜ್, ಅಂದರೆ ಅರ್ಧ ಕಿಲೋಮೀಟರ್ ರೇಂಜ್ ತನಕ ಇದು ವರ್ಕ್ ಆಗುತ್ತೆ. ಸೊ ಇದರಲ್ಲಿ ಸ್ಪೆಷಾಲಿಟಿ ಏನಂದರೆ ನೀವು ನೋಡ್ಬೋದು, ಇದರಲ್ಲಿ ಒಂದು AI ಬ್ರೈನ್ ಕೊಟ್ಟಿದ್ದೀವಿ. AI ಬ್ರೈನ್ ಅಂದರೆ ಈಗ ಯೂಸರು ಒಂದು ನಾರ್ಮಲ್ ಸೋಲ್ಜರು ಡ್ರೋನಿಗೆ ಹೊಡಿಬೇಕು ಅಟ್ 500 ಮೀಟರ್ಸು, ಗಾಳಿಯಲ್ಲಿ ಚಿಕ್ಕ ಡ್ರೋನ್ ಅಂದರೆ ಭಾಳ ಡಿಫಿಕಲ್ಟು, ಆಲ್ಮೋಸ್ಟ್ ಹೊಡೆಯೋಕ್ಕೆ ಬರಲ್ಲ. ಅದಕ್ಕೆ ನಾವೇನು ಮಾಡಿದ್ದೀವಿ, ಇದು AI ಸಿಸ್ಟಮ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಕಂಪ್ಲೀಟ್ಲಿ ಆಟೋನಮಸ್ ಸಿಸ್ಟಮ್. ಇದರಲ್ಲಿ ಯೂಸರ್ ಪಾತ್ರ ಅಂದರೆ ಬರೀ ಫೈರ್ ಮಾಡೋಕ್ಕೆ ಪರ್ಮಿಷನ್ ಕೊಡೋದು ಅಷ್ಟೇ. ಪರ್ಮಿಷನ್ ಕೊಡೋದೊಂದು ಬಿಟ್ಟು ಉಳ್ಕಿದ ಎಲ್ಲ ಸಿಸ್ಟಮ್ಮೇ ಖುದ್ದು ಡಿಟೆಕ್ಷನ್ ಆಗುತ್ತೆ. ಅಲ್ಲಿ ಕ್ಯಾಮ್ರಾಸ್ ಇರ್ತಾವೆ ನಮ್ಮದು ಸಿಸ್ಟಮ್ ಇದ್ರ ಮೇಲೆ, ಅಲ್ಲಿ ನೋಡ್ಬೋದು ಕ್ಯಾಮ್ರಾಸ್ ಇರುತ್ತೆ, ಅದು ಸೆನ್ಸರ್ಸ್ ಇರುತ್ತೆ. ಅದು ಖುದ್ದು ಸಿಸ್ಟಮ್ಮೇ ಡ್ರೋನನ್ನು ಡಿಟೆಕ್ಟ್ ಮಾಡಿ ಅದನ್ನು ಟ್ರ್ಯಾಕ್ ಮಾಡಿ ಅದಕ್ಕೆ ಕ್ಯಾಲ್ಕುಲೇಟ್ ಮಾಡುತ್ತೆ ಯಾವ ಆ್ಯಂಗಲಲ್ಲಿ ಹೊಡಿಬೇಕು, ಯಾವ ಥರ ಹೊಡಿಬೇಕು ಅಂತ. ಯೂಸರ್ ಮೇ ಬಿ ಈ ಥರ ನಿಂತಿದ್ರು ನಡೆಯುತ್ತೆ, ಈ ಥರ ನಿಂತಿದ್ರು ನಡೆಯುತ್ತೆ. ಅವೆಲ್ಲ ಯೂಸರ್ ಎರರ್ ಕಂಪನ್ಸೇಟ್ ಮಾಡಿ ಇದೊಂದು ಆಪ್ಟಿಮಲ್ ಫೈರಿಂಗ್ ಇದೇ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ, ನಮ್ಮದು ಅಕ್ಯುರಸಿ 80-85% ಜಾಸ್ತಿ ಬೆಳೆಯುತ್ತೆ. ಸೊ ಈ ಥರ ಸಿಸ್ಟಮ್ ಆಲ್ ಓವರ್ ದ ವರ್ಲ್ಡ್ ಫಸ್ಟ್ ಟೈಮ್ ಆಗ್ತಿರೋದು. ಬಿಕಾಸ್ UK ಅಲ್ಲಿ ಡ್ರೋನ್ ಕ್ಯಾಪ್ಚರಿಂಗ್ ಸಿಸ್ಟಮ್ ಟ್ರೈ ಮಾಡಿದ್ರು, ಮ್ಯಾಕ್ಸಿಮಮ್ ರೇಂಜ್ ಬಂದುಬಿಟ್ಟು 150 ಮೀಟರ್ಸ್. ನಾವು ಮಾಡಿರೋ ಸಿಸ್ಟಮ್ ರೇಂಜ್ 500 ಮೀಟರ್ಸ್. ವರ್ಲ್ಡು ಇದು ಬರೀ ಇಂಡಿಯಾದ ಫಸ್ಟ್ ಅಲ್ಲ, ವರ್ಲ್ಡ್ದೇ ಫಸ್ಟ್ ಲಾಂಗ್ ರೇಂಜ್ UAV ಕ್ಯಾಪ್ಚರ್ ಸಿಸ್ಟಮ್ ಅಂತ ಹೇಳ್ಬೋದು. ಸೊ ಇದು ಆಲ್ರೆಡಿ ನಾವು ಏರ್ಫೋರ್ಸಿಂದ ಕಾಂಟ್ರಾಕ್ಟ್ ಗೆದ್ದಿದ್ದೀವಿ ಆ್ಯಂಡ್ ಈಗ ಟ್ರಯಲ್ಸ್ ನಡೀತಿದೆ. ಇನ್ನೂ ಕೆಲವು ತಿಂಗಳಲ್ಲಿ ಇದ್ರದ್ದು ಅಫಿಷಿಯಲಿ ಇಂಡಕ್ಷನ್ ಆಗುತ್ತೆ. ಇನ್ನೂ ಒಂದು ಜೂನ್-ಜುಲೈ ಅರೌಂಡ್ ಇದ್ರದ್ದು ಇಂಡಕ್ಷನ್ ಆಗೋ ಪ್ಲ್ಯಾನ್ ಇದೆ. ಈ ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ಇದ್ರ ಡಿಸೈನು ಡೆವಲಪ್ಮೆಂಟ್ ಕಂಪ್ಲೀಟ್ಲಿ ನಮ್ಮ ಹುಬ್ಬಳ್ಳಿಯಲ್ಲೇ ಆಗಿದೆ. ನಮ್ಮದೇ ಒಂದು R&D ಯೂನಿಟ್ ಇದೆ, ನಮ್ಮದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ, ನಮ್ಮದೇ ಒಂದು ಟೆಸ್ಟಿಂಗ್ ಯೂನಿಟ್ ಕೂಡ ಇದೆ.
ಆಗ್ತಾ ಇದೆ, ಅಂದರೆ ಆರ್ಮಿಯವ್ರ ಜೊತೆಯೂ ಕೂಡ ನಿಮ್ಮದು ಏನು ಒಪ್ಪಂದ ಆಗಿದೆ ಅನ್ನುವಂಥದ್ದು. ಸೊ ನಾವು ನನ್ನ ಇಂಜಿನಿಯರಿಂಗ್ ಮುಗಿಸಿದ್ದು 2018ರಲ್ಲಿ ಹುಬ್ಬಳ್ಳಿಯಲ್ಲೇ BB ಕಾಲೇಜಿಂದ. ಅವಾಗಿಂದ ನಂಗೆ ಒಂದು ಡಿಫೆನ್ಸ್ ಇಂಟ್ರೆಸ್ಟ್ ಇತ್ತು. ನಾ ಫಸ್ಟ್ ಮಾಡಿದ್ದು ಅಸಾಲ್ಟ್ ರೈಫಲು ಮತ್ತು ಪಿಸ್ಟಲ್ಸು. ಆಲ್ರೆಡಿ ಇವತ್ತು ಪಿಸ್ಟಲ್ ನಾವು R&D ಮಾಡಿ ಡೆವಲಪ್ ಮಾಡಿ ಸಕ್ಸಸ್ಫುಲಿ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಆಗ್ತಿದೆ ನಮ್ಮದೇ ಫೆಸಿಲಿಟಿಯಲ್ಲಿ. ಇದು ನಮ್ಮದು ಸೆಕೆಂಡ್ ಸೆಗ್ಮೆಂಟ್ ಅಂತ ಹೇಳ್ಬೋದು. ಸೊ ಆ್ಯಸ್ ಅ ಸ್ಟಾರ್ಟಪ್ ಅಂತ ಒಂದು ಶುರು ಮಾಡಿದ್ವಿ. ಗೌರ್ಮೆಂಟಿಂದ ಒಂದು ಒಳ್ಳೆ ವಿಷನ್ ಇದೆ ದಟ್ ನಮ್ಮ ಇಂಡಿಯನ್ ಪ್ರಾಡಕ್ಟ್ ಸಪೋರ್ಟ್ ಮಾಡಬೇಕು ಅಂತ. ಆ್ಯಂಡ್ ನಾವು ಯಾವಾಗಲೂ ಗೌರ್ಮೆಂಟ್ ಮುಂದೆ ಫೋರ್ಸಸ್ ಮುಂದೆ ಹೋಗಿ ಇದು ಇಂಡಿಯನ್ ಇದೆ ತೊಗೊಳ್ಳಿ ಅಂತ ಯಾವಾಗೂ ಅನ್ನಲ್ಲ. ನಾವು ಟೆಕ್ನಾಲಜಿ ಬೇರೆಯವ್ರಿಗಿಂತ ಒಂದು ಹೆಜ್ಜೆ ಮುಂದೆ ಕೊಡ್ತೀವಿ. ಆ್ಯಂಡ್ ದಟ್ ಈಸ್ ವಾಟ್ ಇಂಪ್ರೆಸಸ್ ದ ಫೋರ್ಸಸ್. ಆ್ಯಂಡ್ ಅವರು ಒಂದು ಅವಕಾಶ ಕೊಡ್ತಿದ್ದಾರೆ. ಇವತ್ತು ಇನ್ 2025 ನಾ ಹೇಳ್ಬೋದು ಕಾನ್ಫಿಡೆಂಟ್ಲಿ, ಇನ್ನು ಪಾಲಿಸೀಸ್ ಇಂಪ್ರೂವ್ ಆಗಬೇಕು, ಲಾಟ್ ಆಫ್ ಪಾಲಿಸೀಸ್ ಇಂಪ್ರೂವ್ ಆಗಬೇಕು ಸ್ಟಾರ್ಟಪ್ ಸಪೋರ್ಟ್ ಮಾಡೋಕ್ಕೆ. ಬಟ್ ಓವರ್ ಆಲ್ ವಿಷನ್ ಏನಿದೆ ಲೀಡರ್ಶಿಪ್ಪದು ಪಾಸಿಟಿವ್ ಇದೆ, ಸಪೋರ್ಟ್ ಮಾಡುತ್ತಾರೆ. ಅಂದರೆ ಇವಾಗ ಸುಮಾರು 500 ಮೀಟರ್ ಅಂತರದವರೆಗೂ ಕೂಡ ನಮಗೆ ಏನೇನು ಚಟುವಟಿಕೆಗಳು ನಡೆಯುತ್ತೆ ಅದೆಲ್ಲವೂ ಕೂಡ ಈ ಡ್ರೋನ್ ಮೂಲಕ ನಾವು ಕ್ಯಾಪ್ಚರ್ ಮಾಡಿ ನಾವು ಯಾವಾಗ ಸಿಸ್ಟಮ್ ರೆಡಿ ಇರುತ್ತೆ ಅದೇ ಫೈರ್ ಕೂಡ ಮಾಡುತ್ತೆ. ಫೈರಿಂಗಿಗೆ ಬರೀ ಪರ್ಮಿಷನ್ ಯೂಸರ್ ಕೊಡ್ತಾರೆ, ಡ್ರೋನ್ ಕ್ಯಾಚ್ ಮಾಡೋಕ್ಕೆ. ಈ ಥರ ಅಮ್ಯುನಿಷನ್ ಇದರಲ್ಲಿ ಹಾಕಿರ್ತೀವಿ, ಇದು ಫೈರ್ ಆಗುತ್ತೆ, ಇದು ಹೋಗಿ ಡ್ರೋನ್ ಕಡೆ ಹೋಗಿ ಇದು ಓಪನ್ ಅಪ್ ಆಗುತ್ತೆ, ಇದ್ರ ಒಳಗಡೆ ನೆಟ್ ಇರುತ್ತೆ. ಸೊ ಅದರಿಂದ ಕ್ಯಾಪ್ಚರ್ ಆಗುತ್ತೆ, ಡ್ರೋನ್ ಅಲ್ಲೇ ಬಿದ್ದು ಬಿಡುತ್ತೆ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಡ್ರೋನ್ ಕ್ಯಾಪ್ಚರ್ ಆಗೋದ್ರಿಂದ ನಾವು ಫಾರೆನ್ಸಿಕ್ ಸ್ಟಡಿ ಕೂಡ ಮಾಡ್ಬೋದು. ಅದೇನೋ ಡಾಟಾ ಕ್ಯಾಪ್ಚರ್ ಮಾಡಿದರೆ ಅಥವಾ ಮತ್ತೇನೋ ಇದ್ರೂ ನಾವು ಕ್ಯಾಪ್ಚರ್ ಮಾಡಿ ಸ್ಟಡಿ ಮಾಡೋಕ್ಕೆ ಯೂಸ್ ಆಗುತ್ತೆ. ಒಂದು ಎರಡನೇದಂದ್ರೆ ಯಾವುದೇ ಥರ ಡ್ರೋನ್, ಅದು ವಯರ್ ಡ್ರೋನ್ ಇರ್ಬೋದು, ಆಟೋನಮಸ್ ಇರ್ಬೋದು, GPS ಇರ್ಬೋದು, ಯಾವುದೇ ಥರ ಡ್ರೋನ್ ಇದ್ರೂ ಇದರಲ್ಲೇ ಕ್ಯಾಪ್ಚರ್ ಮಾಡ್ಬೋದು. ಇದ್ರ ಸ್ಪೆಷಾಲಿಟಿ. ಇನ್ನು ಸ್ವಲ್ಪ ದಿನದಲ್ಲೇ ಇದು ಇಂಡಿಯನ್ ಆರ್ಮಿಗೆ, ಏರ್ಫೋರ್ಸ್ಗೆ ಸೇರ್ಪಡೆ ಆಗುತ್ತೆ. ಖುಷಿ ಆಗ್ತಿದೆ. ಎಷ್ಟು ಜನ ಇದ್ದೀರಿ ಟೀಮಲ್ಲಿ? ನಮ್ಮದು R&D ಟೀಮ್ ಅಬೌಟ್ 15 ಜನ ಆಗ್ತೀವಿ ನಾವು. ಇಂಜಿನಿಯರ್ಸ್ ಆಲ್ ಓವರ್ ಇಂಡಿಯಾ ನಮ್ಮ ಕಡೆ ವರ್ಕ್ ಮಾಡ್ತಾರೆ, ಬೇರೆ ಬೇರೆ ಡೊಮೇನ್ಸಲ್ಲಿ. ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಮೆಕ್ಯಾನಿಕಲ್ ಇರ್ಬೋದು, ಬೇರೆ ಬೇರೆ ಡೊಮೇನಿಂದ ನಮ್ಮ ಕಡೆ ವರ್ಕ್ ಮಾಡ್ತಾರೆ. ಥ್ಯಾಂಕ್ ಯು ಆಲ್ ದಿ ಬೆಸ್ಟ್. ಇದು ಅಂಕುಶ್ ಅವರ ಮಾತು. ಶತ್ರುಗಳ ಏನು ಡ್ರೋನ್, ಶತ್ರುಗಳ ಇರುವ ತೆಗೆದುಕೊಂಡು ಬರುವಂತಹ ಡ್ರೋನ್ಗಳನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಅಂಥೇಳಿ ನಮ್ಮ ಏನು ಕನ್ನಡಿಗರು ಹುಬ್ಬಳ್ಳಿಯವರು ಸೇರಿಕೊಂಡು, ಅಂದರೆ ಅಸ್ತ್ರ ಕಂಪನಿಯಿಂದ ಏನು ಒಂದು ಆ್ಯಂಟಿ ಡ್ರೋನ್ ಸಿಸ್ಟಮನ್ನು ಮಾಡಿದರೆ ಇದು ಸುಮಾರು 500 ಮೀಟರ್ವರೆಗೂ ಕೂಡ ಕ್ಯಾಪ್ಚರ್ ಮಾಡುತ್ತೆ. ಅಲ್ಲಿ ಡ್ರೋನ್ ಏನು ಚಟುವಟಿಕೆಗಳು, ಅಂದರೆ ಬೇರೆ ಬೇರೆ ಚಟುವಟಿಕೆಗಳು ಏನಾದರೂ ಅದರಲ್ಲಿ ನಮಗೇನಾದರೂ ಗೊತ್ತಾದರೆ ಅದನ್ನು ಕೂಡಲೇ ಕ್ಯಾಪ್ಚರ್ ಮಾಡುವಂತಹ ಒಂದು ಏನು ಚಕ್ರ ಅನ್ನುವಂತಹ ಆ್ಯಂಟಿ ಡ್ರೋನ್ ಸಿಸ್ಟಮ್ ಡ್ರೋನನ್ನು ಈಗಾಗಲೇ ತಂದಿರುವಂಥದ್ದು. ಇದು ಇನ್ನೇನು ಕೆಲವೇ ದಿನಗಳಲ್ಲಿ ಇನ್ನು ಭಾರತೀಯ ಸೇನೆಯನ್ನು ಕೂಡ ಸೇರಲಿದೆ. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ಮುನಿಯಾ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.